ಮಹಾಭಾರತದ ಮತಯುದ್ಧಕ್ಕೆ ಕರ್ನಾಟಕದ ಅಖಾಡ ಈಗ ರೆಡಿಯಾಗಿದೆ. ಯಾಕಂದ್ರೆ ನಾಳೆಯೇ ಕರ್ನಾಟಕದ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಮತದಾನ. ಹೀಗಾಗಿ ಮತಯಂತ್ರಗಳೊಂದಿಗೆ ಮತಗಟ್ಟೆಗಳತ್ತ ಸಿಬ್ಬಂದಿ ಹೊರಟಿದ್ದಾರೆ. ನಾಳೆ ಬೆಳಿಗ್ಗೆ 7 ಗಂಟೆ ಸಂಜೆ 6 ಗಂಟೆಯವರೆಗೆ ಮತದಾನಕ್ಕೆ ಅವಕಾಶ ಇದೆ. ಮತದಾನಕ್ಕೆ ತಮ್ಮ ತಮ್ಮ ಊರಿನತ್ತ ಹೊರಟಿದ್ದಾರೆ ಮತದಾರರು. ಹೀಗಾಗಿ ಊರಿಗೆ ತೆರಳೋದಕ್ಕಿಂತ ಮೆಜೆಸ್ಟಿಕ್ನತ್ತ ಧಾವಿಸ್ತಾ ಇದ್ದಾರೆ. ಮೆಜೆಸ್ಟಿಕ್ ಮೂಲಕ ಊರಿನತ್ತ ಹೊರಟಂತಹ ಮತದಾರರ ಸಂಖ್ಯೆ ಬಹಳ ಹೆಚ್ಚಳವಾಗಿದ್ದು, ಈ ಹಿನ್ನೆಲೆ ಹೆಚ್ಚುವರಿ ಬಸ್ನ ವ್ಯವಸ್ಥೆ ಕೂಡ ಮಾಡಲಾಗಿದೆ. ದೃಶ್ಯಗಳು ನೋಡ್ತಾ ಇದ್ದೀವಿ, ಫುಲ್ ರಶ್. ಬಹಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ತಮ್ಮ ತಮ್ಮ ಊರಿನತ್ತ ಪ್ರಯಾಣ ಬೆಳೆಸಿದ್ದಾರೆ. ಉದ್ಯೋಗಕ್ಕೆ, ಶಿಕ್ಷಣಕ್ಕೆ ಅಂತ ಹೇಳಿ ಬೆಂಗಳೂರಿಗೆ ಬಂದಂಥವರು ಈಗ ನಾಳೆಯೇ ಮತದಾನ ಇರುವ ಹಿನ್ನೆಲೆ ತಮ್ಮ ತಮ್ಮ ಊರಿನತ್ತ ಹೊರಟಿದ್ದಾರೆ. ಒಂದು ಕಡೆ ಸಿಬ್ಬಂದಿ ಮತಗಟ್ಟೆಯತ್ತ ತೆರಳುತ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಮತ್ತೊಂದೆಡೆ ಪ್ರಜಾಪ್ರಭುತ್ವದ ಮಹಾ ಹಬ್ಬದಲ್ಲಿ ಭಾಗಿಯಾಗುವುದಕ್ಕೆ, ತಮ್ಮ ಹಕ್ಕನ್ನ ಚಲಾಯಿಸುವುದಕ್ಕೆ ಜನ ಊರಿನತ್ತ ಹೊರಟು ನಿಂತಿದ್ದಾರೆ. ಹೀಗಾಗಿ ಹೆಚ್ಚುವರಿ ಬಸ್ನ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಬೆಂಗಳೂರಿನ ಮೆಜೆಸ್ಟಿಕ್ನ ಚಿತ್ರಣ ನಾವೀಗ ನೋಡ್ತಾ ಇರುವಂಥದ್ದು. ಬಹಳಷ್ಟು ಹೆಚ್ಚುವರಿ ಬಸ್ನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಖಾಸಗಿ ಬಸ್ ಕೂಡ ಹಲವು ಕಡೆಗಳಲ್ಲಿ ವ್ಯವಸ್ಥೆಗಳಾಗಿರೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದೆ. ನಾವೀಗ ದೃಶ್ಯಗಳೆಲ್ಲ ನೋಡ್ತಾ ಇರೋದು, ಒಂದು ಕಡೆ ಬರದ ಸಿದ್ಧತೆ, ಮತ್ತೊಂದೆಡೆ ಮತ ಚಲಾಯಿಸಲು ಊರಿನತ್ತ ಧಾವಿಸ್ತಾ ಇರುವಂತಹ ಮತದಾರರನ್ನ. ಪ್ರಚಾರದ ಅಬ್ಬರ ಮುಗಿದಿದ್ದಾಯ್ತು. ಇನ್ನೇನಿದ್ರು ಮತದಾನದ ಕ್ಷಣ. 14 ಕ್ಷೇತ್ರಗಳಲ್ಲಿ ನಾಳೆ ಬೆಳಗ್ಗೆ ಆಯ್ತು ಅಂತಂದ್ರೆ ಮತದಾನ ಶುರುವಾಗತ್ತೆ. ಮೈಸೂರು, ಕೋಲಾರ, ಬೆಂಗಳೂರು, ಚಿಕ್ಕಬಳ್ಳಾಪುರ, ಬೆಂಗಳೂರಿನಲ್ಲೇ ಉತ್ತರ, ಕೇಂದ್ರ ಮತ್ತು ಬೆಂಗಳೂರು ಗ್ರಾಮಾಂತರ ಹಾಗೂ ಬೆಂಗಳೂರು ದಕ್ಷಿಣ, ಉಡುಪಿ, ಚಿಕ್ಕಮಗಳೂರು, ಹಾಗೆ ದಕ್ಷಿಣ ಕನ್ನಡ, ಚಿತ್ರದುರ್ಗ ಮತ್ತು ತುಮಕೂರಿನಲ್ಲಿ ನಾಳೆ ಮತದಾನ. ಧಾವಿಸ್ತಾ ಇದ್ದಾರೆ ತಮ್ಮ ತಮ್ಮ ಊರಿನತ್ತ. ಮೆಜೆಸ್ಟಿಕ್ ನಲ್ಲಿ ರಶ್ ಅಲ್ಲಿನ ಸಂಪೂರ್ಣ ಚಿತ್ರಣ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸ್ವಸ್ತಿಕ್. ಈಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸ್ವಸ್ತಿಕ್, ಪ್ರಜಾಪ್ರಭುತ್ವದ ಬಹುದೊಡ್ಡ ಹಬ್ಬ ನಾಳೆಯೇ ಮತದಾನ. ಊರಿನತ್ತ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನ ಧಾವಿಸ್ತಾ ಇರುವಂತೆ ಕಂಡು ಬರ್ತಾ ಇದೆ. ಯಾವ ರೀತಿ ವ್ಯವಸ್ಥೆ ಆಗಿದೆ ಅವರಿಗೆ? ಎಸ್ ಪ್ರತಿಮಾ, ಸದ್ಯಕ್ಕೆ ಕರ್ನಾಟಕದಲ್ಲಿ ನಾಳೆ ಮೊದಲ ಹಂತದ ಚುನಾವಣೆ ನಡೀತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ತಮ್ಮ ತಮ್ಮ ಊರುಗಳಿಗೆ ಈಗ ಪ್ರಯಾಣವನ್ನು ಬೆಳೆಸ್ತಾ ಇರುವಂತದ್ದು. ಬೆಂಗಳೂರಿನ ಸುತ್ತಮುತ್ತದ ಊರುಗಳಿಗೆ, ಜಿಲ್ಲೆಗಳಿಗೆ ತಮ್ಮ ಮತದಾನವನ್ನ ಪ್ರಯೋಗ ಮಾಡೋದಕ್ಕೆ, ಮತವನ್ನು ಚಲಾಯಿಸುವುದಕ್ಕೆ ಈಗ ಸದ್ಯಕ್ಕೆ ಮೆಜೆಸ್ಟಿಕ್ನಿಂದ ಹೊರಟಿರುವಂತಹ ದೃಶ್ಯಗಳನ್ನು ಸದ್ಯಕ್ಕೆ ನೋಡ್ತಾ ಇದ್ದೀರಾ. ನಾಳೆ 14 ಕ್ಷೇತ್ರಗಳಲ್ಲಿ, ಲೋಕಸಭಾ ಕ್ಷೇತ್ರಗಳಲ್ಲಿ ಮತದಾನ ನಡೀಲಿಕ್ಕಿದೆ. ಈ ಒಂದು ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಮೆಜೆಸ್ಟಿಕ್ನ KSRTC ಬಸ್ ನಿಲ್ದಾಣ ಏನಿದೆ ಸಂಪೂರ್ಣವಾಗಿ ತುಂಬಿ ತುಳುಕ್ತಾ ಇರುವಂತದ್ದು. ಸಾಕಷ್ಟು ಜನ ಮೊದಲ ಶಿಫ್ಟ್ ಅನ್ನು ಮುಗಿಸಿ ಹೊರಡುವವರು ಕೂಡ ಸಾಕಷ್ಟು ಜನ ಇರುವಂತದ್ದು. ಮತ್ತು ಕೆಲವೊಂದಿಷ್ಟು ಜನ ಮಾತನಾಡಿಸುವಾಗ ಹೇಳ್ತಾ ಇದ್ರು, ನಾಳಿನ ಚುನಾವಣೆಯಲ್ಲಿ ಬೆಳಗ್ಗೆ ಬೇಗ ಮತದಾನವನ್ನು ಮಾಡಿ ಮತ್ತೆ ಮರಳಿ ಕೆಲವೊಂದಿಷ್ಟು ಕಡೆಗಳಲ್ಲಿ ವರ್ಕ್ ಕೂಡ ಇರೋದ್ರಿಂದಾಗಿ ವಾಪಸ್ ಬಂದು ಕೆಲಸಕ್ಕೆ ಜಾಯಿನ್ ಆಗುವಂತ ಕೆಲಸದಲ್ಲೂ ಕೂಡ ಸಾಕಷ್ಟು ಜನ ಇರುವಂತ ನಿಟ್ಟಿನಲ್ಲಿ ಸದ್ಯಕ್ಕೆ ಬಸ್ಗಳಲ್ಲಿ ಹೊರಟಿರುವಂತಹ ದೃಶ್ಯಗಳು ತುಮಕೂರು ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಚಾಮರಾಜನಗರ ಆಗಿರ್ಬೋದು, ಚಿತ್ರದುರ್ಗ, ಮಂಗಳೂರು, ಹೀಗೆ 14 ಕ್ಷೇತ್ರಗಳಲ್ಲಿ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಮತದಾನ ಪ್ರಕ್ರಿಯೆ ನಡೆಯುತ್ತಾ ಇರೋದ್ರಿಂದಾಗಿ ಸಾಕಷ್ಟು ಬಸ್ಗಳಲ್ಲೂ ಕೂಡ ಜನ ತುಂಬಿ ತುಳುಕ್ತಿರುವಂತಹ, ಸಹಜವಾಗಿ ನೂಕು ನುಗ್ಗಲು ಕೂಡ ಸದ್ಯಕ್ಕೆ ಇರುವಂತಹದ್ದು ದೃಶ್ಯಗಳಲ್ಲಿ ನೋಡ್ತಾ ಇದ್ದಾರೆ. ಒಂದಿಷ್ಟು ಜನ ಬಸ್ನಲ್ಲಿ ಇರುವವರನ್ನ ಮಾತನಾಡಿಸುವ ಪ್ರಯತ್ನವನ್ನು ಮಾಡೋಣ. ಯಾವ ಊರಿಗೆ ಹೊರಟಿದ್ದಾರೆ ಮೇಡಮ್? ನಿಟ್ಟೂರ್ ಎಲೆಕ್ಷನ್ ಹೊರಟಿರೋದಲ್ಲ? ಹೌದು. ಮೊದಲನೇ ಸಲ ವೋಟ್ ಮಾಡ್ತಾ ಇದ್ರೆ ಹೇಗೆ? ಇಲ್ಲ ಸರ್, ಥರ್ಡ್ ಟೈಮ್. ಹೇಗಿದೆ ಎಲೆಕ್ಷನ್ ಕಾವು ನಿಮ್ಮೂರಲ್ಲಿ? ತುಂಬಾ ಚೆನ್ನಾಗಿದೆ ಸರ್, ಗೊತ್ತಿಲ್ಲ, ಹೋಗಿ ನೋಡ್ಬೇಕು. ಬಸ್ ಬುಕ್ ಮಾಡಿದ್ರ ಅಥವಾ ಈಗ ಸೀಟ್ ಸಿಕ್ತಾ? ಇಲ್ಲೇ ಹತ್ತಿರೋದು. ಈಗ ಇಷ್ಟು ಬೇಗ ಹೊರಟಿದ್ದೀರಲ್ಲ, ಏನ್ ರೀಸನ್? ಲೇಟ್ ಆಗುತ್ತೆ, ಸಂಜೆ ಲೇಟ್ ಆಗುತ್ತೆ ಹೋಗೋದಿಕ್ಕೆ. ಸದ್ಯಕ್ಕೆ ನೋಡ್ತಾ ಇದ್ದಾರೆ, ಇನ್ನೊಂದಿಷ್ಟು ಜನ ಬಸ್ನಲ್ಲಿ ಪ್ರಯಾಣ ಮಾಡ್ತಿರೋರನ್ನು ಕೂಡ ಮಾತನಾಡಿಸುವಂತಹ ಪ್ರಯತ್ನ ಮಾಡೋಣ. ಯಾವ ಊರು ಹೊರಟಿದ್ದೀರಾ? ಓಕೆ, ಸದ್ಯಕ್ಕೆ ನೋಡ್ತಾ ಇದ್ದೀರಾ, ಇದು ಬೇರೆ ಬೇರೆ ಬಸ್ಗಳಲ್ಲಿ ಈ ಭಾಗದಲ್ಲೂ ಕೂಡ ನೋಡ್ತಾ ಹೋದ್ರೆ ಬಸ್ ಸಂಪೂರ್ಣವಾಗಿ ಫುಲ್ ಆಗಿರುವುದನ್ನು ನೋಡ್ತಾ ಇರಬಹುದು. ಪ್ರತಿಮಾ, ಎಲ್ಲರೂ ಕೂಡ ತಮ್ಮ ತಮ್ಮ ಊರುಗಳಿಗೆ ಹೊರಟಿರುವಂತದ್ದು, ತಮ್ಮ ಮತವನ್ನ ಚಲಾಯಿಸುವಂತಹ ಕಾರಣಕ್ಕೋಸ್ಕರ, ತಾವು ಮತವನ್ನ ಚಲಾಯಿಸಲೇಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಎಲ್ಲರೂ ಕೂಡ ಪ್ರಜಾಪ್ರಭುತ್ವದ
ಅತಿ ದೊಡ್ಡ ಹಬ್ಬದಲ್ಲಿ ಭಾಗವಹಿಸುವುದಕ್ಕೆ ತಾವು ಸನ್ನದ್ಧರಾಗಿ ಹೋಗ್ತಾ ಇರುವಂಥದ್ದು, ತಮ್ಮ ಫ್ಯಾಮಿಲಿ ಸಮೇತ ಕೂಡ ಹೋಗ್ತಾ ಇರುವಂತ ದೃಶ್ಯವನ್ನು ನೋಡ್ತಾ ಇದ್ದಾರೆ. ಒಂದ್ ಕಡೆಯಲ್ಲಿ ಫ್ಯಾಮಿಲಿಯ ಜೊತೆಗಿರುವಂತ ಒಬ್ಬರನ್ನು ಮಾತನಾಡೋಣ. ಸರ್, ಯಾವ ಊರಿಗೆ ಹೊರಟಿದ್ದೀರಾ? ನಿಮ್ದು ತುಮಕೂರು. ತುಮಕೂರಿನಲ್ಲಿ ನಾಳೆ ಎಲೆಕ್ಷನ್. ಎಷ್ಟು ಗಂಟೆಗೆ ಅಟೆಂಡ್ ಆಗ್ತಾ ಇದ್ದೀರಾ ಎಲೆಕ್ಷನ್? ಬೆಳಗ್ಗೆನೆ ಎಲ್ಲ ಫ್ಯಾಮಿಲಿ ಸಮೇತ ಹೋಗ್ತಾ ಇದ್ದೀರಾ? ಬೆಳಗ್ಗೆನೆ. ಏನ್ ವರ್ಕ್ ಮಾಡ್ತಾ ಇರೋದು ಸರ್ ನೀವು? ಆಟೋ ಡ್ರೈವರ್. ಈಗೆಲ್ಲ ರಜೆ ಹಾಕಿ ಹೋಗ್ತಾ ಇದ್ದೀರಾ? ಹೌದು, ತುಮಕೂರಿಗೆ. ಹೌದು ಎಲೆಕ್ಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ಹೌದು ಸರ್. ಹೇಗಿದೆ ನಿಮ್ಮೂರಲ್ಲೆಲ್ಲ ಎಲೆಕ್ಷನ್? ಬಿಜೆಪಿ. ಅಲ್ಲ, ಎಲೆಕ್ಷನ್ ಹವಾ ಹೇಗಿದೆ ಅಂತ? ಬಿಜೆಪಿ ಹವಾನೇ ನಮ್ದು. ಸದ್ಯಕ್ಕೆ ಇದು ನೋಡ್ತಾ ಇದ್ದೀರಾ, ಎಲ್ಲರೂ ಕೂಡ ಇಲ್ಲಿ ನೋಡ್ತಾ ಹೋದ್ರೆ ಬೇರೆ ಬೇರೆ ಭಾಗಗಳಿಗೆ ಹೊರಡಿರುವಂತ ದೃಶ್ಯಗಳನ್ನ ಸದ್ಯಕ್ಕೆ ಗಮನಿಸ್ತಾ ಇದ್ದೀರಾ. ಇದು ಸದ್ಯಕ್ಕೆ ಮೆಜೆಸ್ಟಿಕ್ ನ ಚಿತ್ರಣ. ಪ್ರತಿಮಾ, ಎಸ್, ಥ್ಯಾಂಕ್ ಯು ಸೋ ಮಚ್ ಸ್ವಸ್ತಿಕ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.